ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಬಿಗ್ ಅಪ್ಡೇಟ್ಸ್ ಆ್ಯಂಡ್ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಅಂತ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಯುತ್ತೆ. ಯಾರಿಗೆ ಅಮೌಂಟ್ ಬರುತ್ತೆ, ಯಾರಿಗೆ ನೋ ಅಂತಿದ್ರೆ ಏನು ಮಾಡಬೇಕು, ಅವೇಟೆಡ್ ಇದ್ರೆ ಅಂತ ಮಾಡಬೇಕು, ಯಾರಿಗೆ ಇಷ್ಟು ಡೇಟಲ್ಲಿ ಅನ್ನೋದು ಹೇಳ್ತೀನಿ ಆಯ್ತಾ. ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಈ ಥರದ ವಿಡಿಯೋ ಇನ್ಫಾರ್ಮೇಟಿವ್ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ನಿಮ್ಮ ಒಂದು ಲೈಕ್ಸು ಮತ್ತು ಕಮೆಂಟ್ಸ್ಗಳಿಂದ ನಾನು ವೀಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಸಾಕಷ್ಟು ಜನ ಡೌಟ್ಸ್ಗಳಿದ್ದರು ಅಮೌಂಟ್ ಯಾವಾಗ ಬರುತ್ತೆ ಅಂತ. ಓಕೆನಾ, ನೋಡಿ, ಮೊದಲನೇದಾಗಿ ನಿಮ್ಮ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ, ಮತ್ತು ಯಾವ ಒಂದು ಸ್ಟೂಡೆಂಟ್ಸ್ಗೆ ಅಮೌಂಟ್ ಬರುತ್ತೆ, ಮತ್ತು ಈ ಬಂದಿಲ್ಲ ಇನ್ನೂ ವೆರಿಫಿಕೇಷನ್ಸ್ ಆಗಿಲ್ಲ ಅಂದರೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಖಂಡಿತ ಕಂಪ್ಲೀಟಾಗಿ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಅಮೌಂಟ್ ಏನಾದರೂ ಅವೇಟೆಡ್ ಅಂತಿದ್ರೆ, ಅಮೌಂಟ್ ಮೆನ್ಷನ್ ಆಗಿ ಅವೇಟೆಡ್ ಅಂತಿದ್ರೆ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಈ ಮಂತ್ 31 ಫಸ್ಟ್ ಒಳಗಡೆ ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಓಕೆನಾ, ಅಮೌಂಟ್ ಮೆನ್ಷನ್ ಆಗಿದ್ದರೆ ಈ ಒಂದು ಮಂತಲ್ಲೇ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಓಕೆ, ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಯಾಕಾಗುತ್ತೆ ಅಂತ ಕೇಳಿದ್ರೆ ಅದು ಕೂಡ ಹೇಳ್ತೀನಿ. ನೋಡಿ, ಕಂಪ್ಲೀಟಾಗಿ ಇನ್ಫಾರ್ಮೇಷನು. ನಿಮ್ಮ ಒಂದು ಅಮೌಂಟ್ ಏನಾಗುತ್ತೆ ಅಂದರೆ, ಈಗ ಫಂಡ್ ರಿಲೀಸ್ ಆದವರಿಗೆ ಮಾತ್ರ ಅಮೌಂಟ್ ಮೆನ್ಷನ್ ಆಗ್ತಿದೆ. ಓಕೆನಾ, ಫಂಡ್ ರಿಲೀಸ್ ಆಗಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಮೆನ್ಷನ್ ಆಗ್ತಿದೆ. ಆ ಫಂಡ್ನ ಬೇಗನೆ ರಿಲೀಸ್ ಮಾಡಿ ನಿಮ್ಗೆ ಅಮೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಇಲ್ಲಾಂದರೆ ಹೋಗುತ್ತೆ, ನಿಮ್ಮ ಅಮೌಂಟ್ ಅವರು ಮೆನ್ಷನ್ ಮಾಡಿ ನಿಮಗೆ ಅಮೌಂಟ್ ಅಂದರೆ ಕ್ರೆಡಿಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇರೋ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಇದ್ದಾವೆ ಅಂದರೆ ಈ ವರ್ಷ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರನ್ನ ಅವರು ವೆರಿಫೈ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಒಂದು ಡಿ ಆಫೀಸ್ ಹತ್ರ ಹೋಗಿ ಮಾಡ್ತಾರೆ, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿರ್ತಾರಲ್ವ, ನಿಮ್ಮದು ಅವೆಲ್ಲ ವೆರಿಫಿಕೇಷನ್ ಆಗ್ಬಿಟ್ಟು ಅವೇಟೆಡ್ ಅಂತಿದ್ರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದರೆ ನಿಮ್ಮ ಈ ಒಂದು ಪೆಂಡಿಂಗ್ ಇರೋ ಡಾಕ್ಯುಮೆಂಟ್ಸ್ನ ಸಕ್ಸಸ್ ಮಾಡಿದ್ರೆ ಈಗಿರೋ ಹೊಸ ಡಾಕ್ಯುಮೆಂಟ್ಸ್ನ ಅವರು ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ಮಾಡ್ತಾರೆ, ನಿಮ್ಮ ಒಂದು ಏನೇನಿದೆ ಡಾಕ್ಯುಮೆಂಟ್ಸ್ನೆಲ್ಲ ನಿಮಗೆ ಅಂದರೆ ಅವೇಟೆಡ್ ಅಂತಿದ್ರೆ ಅವರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈಗ ಸ್ವಲ್ಪ ಜನದ್ದು ನಮ್ದು ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ನಾವೇನು ಮಾಡಬೇಕಂದ್ರೆ ಸಾಕಷ್ಟು ಜನ ಕೇಳ್ತಾರೆ. ನೋಡಿ, ಇಲ್ಲಿ ನಿಮಗೆ 2 ಥರ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಒಂದೇನಪ್ಪ ಅಂದರೆ, ನೀವು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ಹೋಗಿ ವಿಸಿಟ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನೇ ಆಗಿಲ್ಲ. ನೋಡಿ, ಸಾಕಷ್ಟು ಒಂದು 6 to 7 months ಆಯಿತು, 8 months ಆಯಿತು, ಇಲ್ಲ 1 year ಆಗ್ತಾ ಬಂತು, ಎಷ್ಟೋ ದಿನಗಳಾಯಿತು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಮಾಡಬೇಕಂದ್ರೆ ನೀವು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ನಿಮ್ಮ ಒಂದು ಏನು ಸ್ಟೇಟಸ್ ಇದೆ ಅಂದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಇನ್ನೂ ಆಗಿಲ್ಲ ಅಂದರೆ ನಿಮ್ಮ ಒಂದು ಸ್ಟೇಟಸ್ ಕಾಪಿನ ತೊಗೊಂಡ್ಬಿಟ್ಟು ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ಡಿ ಆಫೀಸ್ ಹತ್ರ ಹೋಗ್ಬಿಟ್ಟು ನಮ್ಮೊಂದು ಸ್ಕಾಲರ್ಶಿಪ್ ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ಹೋಗಿ ಮಾಡಿಸಿ ಅಂತ ಹಾರ್ಡ್ ಕಾಪಿನ ಕೊಟ್ಟು ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿ ಬರಬೇಕಾಗುತ್ತೆ. ಇದು ಒಂದು ಆಫ್ಲೈನು. ಆನ್ಲೈನ್ ಏನು ಮಾಡಬೇಕು, ನಾವು ತುಂಬ ದೂರ ಇದೆ, ನಾವು ಹೋಗೋಕ್ಕಾಗಲ್ಲ ಅಂತಂದರೆ ಸ್ಟೂಡೆಂಟ್ಗೆ ಅಂತಲೇ ಹೆಲ್ಪ್ಲೈನ್ ಅನ್ನೋ ಒಂದು ಟೀಮ್ ಇದೆ ಎಸ್ ಎಸ್ ಪಿ ಕಡೆಯಿಂದ, ನೀವು ಕಾಲ್ ಮಾಡ್ಬೋದು. ನಿಮಗೆ ಈ ಥರ ನೋಡಿ, ಇಲ್ಲಿ ಕಾಣಿಸುತ್ತೆ ನಾನು ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಹೆಲ್ಪ್ಲೈನ್ ನಂಬರ್ ಅಂತ 1902ಗೆ ಇದಕ್ಕೆ ಕಾಲ್ ಮಾಡಿ. ಇಲ್ಲ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಇರೋ ನಂಬರ್ಸ್ ಒಂದೊಂದು ಕಾಲ್ ಹೋಗೋದಿಲ್ಲ, ಒಂದೊಂದಕ್ಕೆ ಹೋಗ್ತವೆ. ಈ ಥರ ಕಾಲ್ ಮಾಡಿಬಿಟ್ಟು ಕೇಳ್ಬೋದು. ಇನ್ನೂ ಒಂದು ವೆರಿ ಇನ್ಫಾರ್ಮೇಟಿವ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ದು ಇಮೇಲ್ ಏನಿದೆ ಗೊತ್ತಾ, ಇಮೇಲ್ ಇದೆಯಲ್ಲ, ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಅದನ್ನ ಕಂಪ್ಲೀಟಾಗಿ ಮೇಲ್ನ ಬರೆದ್ಬಿಟ್ಟು ನಿಮ್ಮ ಒಂದು ಅದನ್ನ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಮೇಲ್ ಮಾಡಿ, ಖಂಡಿತ ರೆಸ್ಪಾನ್ಸ್ 100% ಬಂದೇ ಬರುತ್ತೆ. ನೀವೊಂದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಮೇಲ್ಗೆ ನೀವು ಮೇಲ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ತೊಗೊಂಡು ಏನು ಪ್ರಾಬ್ಲಮ್ ಆಗಿದೆ, ಈ ಥರ ನಿಮ್ಮ ಒಂದು ಪ್ರಾಬ್ಲಮ್ಗೆ ಏನೇ ಇರಲಿ ಪ್ರಾಬ್ಲಮ್ ನೋಡಿ, ನಾನು ಎಲ್ಲ ಥರ ಸೊಲ್ಯೂಷನ್ಸ್ ಕೊಟ್ಟೆ. ಒಂದು ಕಾಲ್ ಮಾಡಿದ್ರೆ ನಿಮ್ಮ ಒಂದು ಸೊಲ್ಯೂಷನ್ ತಿಳ್ಕೊಬೋದು, ಇಲ್ಲ ನಿಯರ್ ಇರೋ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ಹೇಳ್ಬೋದು. ಇನ್ನೂ ಒಂದು ಏನಪ್ಪ ಅಂದರೆ, ನಿಮಗೆ ನಿಮ್ದು ಏನು ಪ್ರಾಬ್ಲಮ್ ಇದೆ ಆನ್ಲೈನ್ ಮಾಡ್ಬೇಕಂದ್ರೆ ಮೇಲ್ ಮಾಡಿ, ಖಂಡಿತ ರೆಸ್ಪಾನ್ಸ್ ಅಂದರೆ 100% ಬಂದೇ ಬರುತ್ತೆ. ನಿಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾವ್ದು ಬರುತ್ತೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ನಿಮ್ಮ ಒಂದು ಮೇಲ್ ಮಾಡಿ. ಆಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅವೇಟೆಡ್ ಅಂತಿದ್ರೆ ಮೆನ್ಷನ್ ಮಾಡಿದಂತೆ 100% ಕ್ರೆಡಿಟ್ ಆಗೇ ಆಗುತ್ತೆ. ಈ ಒಂದು ಮಂತಲ್ಲಿ ನಿಮಗೆ ಆದಷ್ಟು ಸಾಕಷ್ಟು 70%+ ಸ್ಟೂಡೆಂಟ್ಸ್ಗೆ SC ST ಸ್ಟೂಡೆಂಟ್ಸ್ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ಇನ್ನೂ ನೀವೇನಾದರೂ ಮೆನ್ಷನ್ ಆಗಿ SC ST ಸ್ಟೂಡೆಂಟ್ಸ್ಗೆ ಬಂದಿರಲಿಲ್ಲ ಅಂದರೆ ಆದಷ್ಟು ಈ ಮಂತಲ್ಲೇ ಸ್ಟಾರ್ಟ್ ಆಗುತ್ತೆ. ಇನ್ನು OBC ಸ್ಟೂಡೆಂಟ್ಸ್ಗೆ ಮತ್ತು ಪ್ರೊಫೆಷನಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇನ್ನೂ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ, ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆದಾಗ ಕೂಡ ನಿಮ್ಗೆ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ನೋಡಿ, ಯಾಕಂದರೆ ಫಂಡ್ ರಿಲೀಸ್ ಆದಾಗ ನಿಮ್ಮ ಒಂದು ಏನು ಪೆಂಡಿಂಗಲ್ಲಿರೋ ಇವೇನಿದೆ ಅಪ್ಲಿಕೇಶನ್ಸ್ ಇವನ್ನ ಅವರು ಕ್ಲೋಸ್ ಮಾಡಲೇಬೇಕು. ಈ ಪೆಂಡಿಂಗ್ ಇಟ್ಕೊಂಡು ಮತ್ತೆ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಪೆಂಡಿಂಗ್ ಆಗುತ್ತೆ, ಫಂಡ್ ಕೂಡ ರಿಲೀಸ್ ಆಗಲ್ಲ. ನಿಮ್ಮೊಂದು ಅಂದರೆ ನಿಮ್ಮ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಫಂಡ್ ರಿಲೀಸ್ ಆಗಿಲ್ಲ ಅಂತ. ಓಕೆನಾ, ಓಕೆ, ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ತು. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸು SSP ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲ ಬೇಕಂದರೆ ನಿಮ್ಮ ಒಂದು ಪ್ರೋತ್ಸಾಹ ಅಂದರೆ ನಿಮ್ಮ ಒಂದು ಲೈಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಒಂದು ಲೈಕ್ಸ್ ಮಾಡೋದ್ರಿಂದ ಬೇರೆ ಒಂದೂರಿಗೂ ರೆಕಮೆಂಡ್ ಆಗುತ್ತೆ. ನನಗೂ ವೀಡಿಯೋ ಮಾಡಿ ತಿಳ್ಸೋಕ್ಕೆ ಇನ್ಫಾರ್ಮೇಷನ್ನ ತಿಳ್ಕೊ ಕೂಡ ಗ್ಯಾದರ್ ಮಾಡೋಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಡೇಟ್ಸ್ನ ತಿಳ್ಕೊಳ್ಳಿ. ಅವರು ಕೂಡ ನಿಮ್ಮ ಒಂದು ಬರೀ SSP ಸ್ಕಾಲರ್ಶಿಪ್ ಅಲ್ಲ, ಬೇರೆ ಒಂದು ಸ್ಕಾಲರ್ಶಿಪ್ ನಮ್ಮ ಒಂದು ಚಾನಲ್ ಸಿಗ್ತಾ ಇರ್ತದೆ, ಹೋಗಿ ನೋಡ್ಬೋದು. ಸಾಕಷ್ಟು ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತಿರ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಜಾಯ್ನ್ ಆಗಿ ಅಲ್ಲಿ ಎಲ್ಲ ಒಂದು ಸ್ಕಾಲರ್ಶಿಪ್ ನಾವು ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ಪರವಾಗಿಲ್ಲ, ಲಿಂಕ್ ಸಮೇತ ಅಲ್ಲಿ ಪ್ರೊವೈಡ್ ಮಾಡ್ತಿರ್ತೀವಿ. ಸಿಗೋಣಾಗಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಒಂದು ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವಾಗ ಕಮೆಂಟ್ಸ್ಗೆ ನಿಮಗೆ ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡ್ತಿರ್ತೀನಿ ಅಂತ. ಸಿಗೋಣಾಗಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.